ಉಳಿದ ದೇಶಗಳ ಜೊತೆಗಿನ ಸಂಬಂಧ ನಿನ್ನೆ ತೆಗೆದುಕೊಂಡಿರೋ ನಿರ್ಧಾರ ಮುಂದಿನ ದಿನಗಳಲ್ಲಿ ಬದಲಾಗುತ್ತಾ, ಇನ್ಕ್ಲೂಡಿಂಗ್ ಇಂಡಿಯಾ? ನೋಡಿ, ಅಮೇರಿಕಾದ ಹೆಜುಮನಿ ಮತ್ತು ಅಮೇರಿಕಾದ ಒಂದು ರೀತಿಯ ಡಾಮಿನನ್ಸ್ ಇತ್ತೀಚಿನ ವರ್ಷಗಳಲ್ಲಿ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ನಾವು ನೋಡಿದ್ದೀವಿ. ಅಮೇರಿಕ ಬಿಡಿ, ವಿಯೆಟ್ನಾಂ ಯುದ್ಧವನ್ನು ಸೋಲ್ತು, ಅದು ಹಳೆಯ ಕಥೆ ಆಯಿತು. ಇತ್ತೀಚಿನ ದಿನಗಳಲ್ಲಿ ಅಫ್ಘಾನಿಸ್ತಾನದಲ್ಲಿ ಅಮೆರಿಕನ್ ಸೇನೆಯನ್ನು ಹೋಲ್ಡ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ವಿಡ್ರಾ ಮಾಡಿಕೊಂಡ್ರು. ಇರಾಕ್ನಲ್ಲಿ ಅಮೆರಿಕನ್ ಸೇನೆ ಹೋದರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಯಶಸ್ಸು ಸಿಗಲಿಲ್ಲ. ಉಕ್ರೇನ್ ಮೇಲೆ ರಷ್ಯಾ, ಮೊದಲು ಕ್ರಿಮಿಯಾ ಮೇಲೆ, ನಂತರ ಉಕ್ರೇನ್ ಮೇಲೆ ದಾಳಿಯನ್ನು ರಷ್ಯಾ ನಡೆಸಿದಾಗಲೂ ಕೂಡ ನ್ಯಾಟೋ ಪಡೆಗಳು ಮತ್ತು ಅಮೆರಿಕ, ಅಂದರೆ ಯುರೋಪ್ ಮತ್ತು ಅಮೆರಿಕ ಎರಡೂ ಸೇರಿ ಉಕ್ರೇನನ್ನು ಬಚಾವ್ ಮಾಡಲಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಯಾಕಂದರೆ ಒಂದು ವೇಳೆ ನಾವು ಯುದ್ಧಕ್ಕೆ ಹೋದರೆ ಮುಂದೇನು ಪರಿಸ್ಥಿತಿ ಆರ್ಥಿಕವಾಗಿ ಅಂತಕ್ಕಂಥದ್ದು ಯುರೋಪ್ ಕೂಡ ಯೋಚನೆ ಮಾಡ್ತಾ ಇದೆ. ಅಮೆರಿಕ ಕೂಡ ಎಲ್ಲಾದರೂ ಎಕನಾಮಿಕ್ ರಿಸೆಷನ್ ಯುದ್ಧದ ಕಾರಣದಿಂದ ಬರುತ್ತಾ ಅಂತಕ್ಕಂಥದ್ರ ಬಗ್ಗೆ ಆತಂಕ ಇದೆ. ಅಂದರೆ 2001ರ ಅಟ್ಯಾಕ್ನ ನಂತರ ಅಮೆರಿಕಾದಲ್ಲೂ ಕೂಡ ಆ ರೀತಿಯಾಗಿರ್ತಕ್ಕಂಥ ಭಾವನೆಗಳಿವೆ. ಆ ಕಾರಣದಿಂದ ಈ ರಷ್ಯಾ ಉಕ್ರೇನ್ ಯುದ್ಧದ ಮುಂದಿನ ಪರಿಸ್ಥಿತಿ ಏನಾಗುತ್ತೆ, ಇರಾನ್ ಜೊತೆಗಿನ ಸಂಬಂಧಗಳು ಮುಂದೇನಾಗ್ತವೆ, ಈಗ ಇಸ್ರೇಲ್ ನೋಡಿ, ಟಿಕ್ಟಾಕ್, ಜೋ ಬೈಡನ್ ಟಿಕ್ಟಾಕನ್ನು ನಾವು ನಿಷೇಧ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದರು. ಡೊನಾಲ್ಡ್ ಟ್ರಂಪ್ ಕೂಡ ಟಿಕ್ಟಾಕನ್ನು ನಿಷೇಧ ಮಾಡ್ತಾರೆ, ಯಾಕಂದರೆ ಅದು ಚೈನಾದ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾಗೆ ಸಪೋರ್ಟ್ ಮಾಡುತ್ತೆ ಅನ್ನುವ ರೀತಿಯಲ್ಲಿ ಚರ್ಚೆಗಳು ನಡೀತಾ ಇದ್ವು. ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರ ಒಂದು ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಟಿಕ್ಟಾಕ್ನ CEO ಬಂದು ಕೂಳ್ತಿದ್ರು. ಯಾಕಂತಂದರೆ ಈಗ ಟಿಕ್ಟಾಕ್ 50% ಓನರ್ಶಿಪ್ ತೆಗೆದುಕೊಳ್ಳಿ, ನಾನು 75 ದಿನಗಳ ಅವಕಾಶ ಕೊಡ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಯಾಕೆ ಟಿಕ್ಟಾಕನ್ನು ನಿಷೇಧ ಇರಬೇಕು ಅಂತಕ್ಕಂಥದ್ದನ್ನು ಅಮೇರಿಕನ್ ಸರ್ಕಾರ, ಈಗ ಟಿಕ್ಟಾಕ್ CEO ಅಮೇರಿಕನ್ ಕಾಂಗ್ರೆಸ್ ಕರೆದು ಪ್ರಶ್ನೆಗಳನ್ನು ಕೇಳಿತ್ತು. ಯಾಕಂದರೆ ಟಿಕ್ಟಾಕ್ನ ಕಾರಣದಿಂದ ಅಮೇರಿಕಾದ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ದೇ ಹ್ಯಾವ್ ಬಿಕಮ್ ಪ್ಯಾಲೆಸ್ತೀನಿ ಆ್ಯಂಡ್ ಆಂಟಿ ಇಸ್ರೇಲ್. ಆ ಕಾರಣದಿಂದ ಟಿಕ್ಟಾಕ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದ್ವು. ಆದರೆ ಡೊನಾಲ್ಡ್ ಟ್ರಂಪ್ ಏಕಾಏಕಿ ನಿನ್ನೆ ಬಂದು ಟಿಕ್ಟಾಕನ್ನು ನಾನು 75 ದಿನಗಳ ಸಮಯಾವಕಾಶ ಕೊಡ್ತೀನಿ, ನೀವು 50% ಓನರ್ಶಿಪ್ಪನ್ನು ಅಮೇರಿಕನ್ ಕಂಪ್ನಿಗಳ ಕೈಗೆ ಕೊಡಿ ಅಂತಕ್ಕಂಥದ್ದು ಹೇಳಿದ್ರು. ಹೀಗೆ ವಿಚಿತ್ರ ನಿರ್ಣಯ. ಡೊನಾಲ್ಡ್ ಟ್ರಂಪ್ ಅಂದ ತಕ್ಷಣ ಆ ರೀತಿಯ ವಿಚಿತ್ರ ನಿರ್ಣಯ. ಡೊನಾಲ್ಡ್ ಟ್ರಂಪ್ ಅಂದ್ರೇನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.